ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಪ್ರಿಯಾಂಕಾ ವಾದ್ರಾ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಕೆ ಮೊನ್ನೆ ಅಷ್ಟೇ ವಯನಾಡಲ್ಲಿ ಚುನಾವಣೆಯನ್ನ ಗೆದ್ದು ಸಂಸತ್ತನ್ನ ಪ್ರವೇಶಿಸಿದ್ದಾರೆ. ಇವರಿಗಿರುವಂತಹ ಯೋಗ್ಯತೆ ಏನು ಅಂದ್ರೆ, ರಾಹುಲ್ ಗಾಂಧಿಯ ತಂಗಿ ಸೋನಿಯಾ ಗಾಂಧಿಯ ಮಗಳು ಅಥವಾ ರಾಜೀವ್ ಗಾಂಧಿಯ ಮಗಳು, ಇಂದಿರಾ ಗಾಂಧಿಯ ಮೊಮ್ಮಗಳು. ಇಷ್ಟು ಬಿಟ್ಟರೆ ಬೇರೆ ಏನು ಯೋಗ್ಯತೆ ಇಲ್ಲ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಮುಖಾಂತರ ಇವರು ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರವನ್ನೇ ಆರಿಸಿಕೊಂಡು ಅವರ ಮತದಿಂದ ಗೆದ್ದು ಸಂಸತ್ತನ್ನ ಪ್ರವೇಶಿಸಿದ್ದಾರೆ. ಅದಾದ್ಮೇಲೆ ಮೊನ್ನೆ ಸಂಸತ್ನಲ್ಲಿ ಕೂಡ ಒಂದು ಅದ್ಭುತವಾದ ಭಾಷಣವನ್ನು ಕೂಡ ಮಾಡಿದ್ರು. ಅಂದ್ರೆ ಅವರ ಚೊಚ್ಚಲ ಭಾಷಣ. ಈ ಚೊಚ್ಚಲ ಭಾಷಣಕ್ಕೆ ರಾಹುಲ್ ಗಾಂಧಿ ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ಸೂಚಿಸಿದ್ರಂತೆ. ಅಂದ್ರೆ ನನಗಿಂತಲೂ ತುಂಬಾ ಚೆನ್ನಾಗಿ ನೀನು ಭಾಷಣ ಮಾಡಿದ್ಯಾ, ಅಂದ್ರೆ ತಾನು ಸಂಸತ್ನಲ್ಲಿ ಮಾಡಿರುವಂತಹ ಪ್ರಥಮ ಭಾಷಣಕ್ಕಿಂತಲೂ ನಿನ್ನ ಭಾಷಣ ತುಂಬಾ ಚೆನ್ನಾಗಿತ್ತು ಅಂತಕೊಂಡು ಹೇಳಿದ್ರಂತೆ. ಆದ್ರೆ ಈ ಭಾಷಣದ ಬಗ್ಗೆ ಈಗಾಗಲೇ ಹಲವಾರು ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾ ಇದೆ. ಈಕೆ ಮಾಡಿರುವಂತಹ ಭಾಷಣದಲ್ಲಿ ಯಾವುದೇ ಹುರುಳಿಲ್ಲ, ಎಲ್ಲೋ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಮುಂದೆ ಹೇಳ್ಕೊಂಡು ಹೋಗಿದ್ದಾಳೆ ಹೊರತು ಬೇರೆ ಇನ್ನೇನು ಮಾಡಿಲ್ಲ ಅಂತಕೊಂಡು ಕೂಡ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಾಗಿದೆ, ಈ ಭಾಷಣದ ಮುಖಾಂತರ ಅವರು ಕೂಡ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿ ತೋರಿಸ್ಬಿಟ್ರು ತನಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇಲ್ಲ ಅನ್ನೋದು. ಅದ್ರ ಜೊತೆಯಲ್ಲಿ ತಾನು ರಾಹುಲ್ ಗಾಂಧಿಯ ತಂಗಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಬಗ್ಗೆ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಪ್ರಿಯಾಂಕಾ ವಾದ್ರಾ ಕೂಡ ಅದೇ ತರ. ಅಂದ್ರೆ ಅವ್ರ ಬಗ್ಗೆ ಕೆಲವರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇಂದಿರಾ ಗಾಂಧಿಯ ತದ್ರೂಪ ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾ ಜನ ಆಕೆ ಇಂದಿರಾ ಗಾಂಧಿಯ ತರನೇ ಆಗ್ತಾರೆ ಅಂತಕೊಂಡು ಹೇಳಿದ್ರು. ಆದ್ರೆ ಆಕೆ ಮಾಡಿರುವಂತಹ ಪ್ರಥಮ ಭಾಷಣ ನೋಡಿದಾಗಲೇ ಗೊತ್ತಾಗುತ್ತೆ ಈಕೆಗಿರುವ ನಾಲೆಜ್ ಏನು, ಈಕೆಗಿರುವ ಯೋಗ್ಯತೆ ಏನು ಅಂತಕೊಂಡು ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಅದೇನೇ ಇರಲಿ, ನಿನ್ನೆ ಅವರು ಪಾರ್ಲಿಮೆಂಟಿಗೆ ಪ್ರವೇಶ ಮಾಡ್ತಾ ಇದ್ರು. ಅಂದ್ರೆ ಪಾರ್ಲಿಮೆಂಟಿಗೆ ಬರ್ತಾ ಇರುವಾಗ ನಿಮ್ಗೆ ಗೊತ್ತಿದೆಯಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಪ್ರಿಯಾಂಕಾ ವಾದ್ರಾ ಮೊನ್ನೆ ಅಷ್ಟೇ ಗೆದ್ದಿದ್ದಾರೆ. ಅದೆಲ್ಲಕ್ಕೆಲ್ಲ ಮುಖ್ಯವಾಗಿ ಅವರು ಈ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದವರು. ಹಾಗಾಗಿ ಆಕೆ ಬರುವಾಗ ಎಲ್ಲರೂ ಕ್ಯಾಮರಾಮ್ಯಾನ್ಗಳೆಲ್ಲರೂ ಆ ಕಡೆ ಫೋಕಸ್ ಮಾಡ್ತಾರೆ. ಈಕೆ ಏನ್ ಮಾಡಿದ್ರು, ಕಾರಲ್ಲೇ ಕೂತ್ಕೊಂಡು ನಸುನಗುತ್ತಾ ಒಂದು ಬ್ಯಾಗ್ ಅನ್ನ ಪ್ರದರ್ಶನ ಮಾಡ್ತಾರೆ. ಆ ಬ್ಯಾಗ್ ನಲ್ಲಿ ಬರ್ದಿದೆ ಪ್ಯಾಲೆಸ್ತೈನ್ ಅಂತಕೊಂಡು ಬರ್ದಿದೆ. ಅದಾದ್ಮೇಲೆ ಕೆಳಗಡೆ ಕೆಲವೊಂದು ಸಂಕೇತಗಳಿತ್ತು. ಸಂಕೇತಗಳ ಬಗ್ಗೆ ನಂತರ ನಾನು ಮಾತಾಡ್ತೇನೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಏನಂದ್ರೆ, ಇವರ ಇಂಟೆನ್ಷನ್ ಏನು ಅಂತ ತಕೊಂಡು ಇವರು ಮುಖ್ಯವಾಗಿ ತೋರಿಸಿದ್ದೇನೆಂದ್ರೆ, ನಾವು ಪ್ಯಾಲೆಸ್ತೈನ್ ಜನರ ಜೊತೆಗಿದ್ದೇವೆ ಅಥವಾ ಪ್ಯಾಲೆಸ್ತೈನ್ ಪರವಾಗಿದ್ದೇವೆ ಅಂತ ತೋರಿಸ್ಕೊಂಡು ಹೋಗಿದ್ದಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ಪ್ಯಾಲೆಸ್ತೈನ್ ಪರವಾಗಿ ಇವ್ರು ಯಾಕೆ ಮಾತಾಡ್ತಾರೆ? ಅದಕ್ಕೆ ಮುಖ್ಯ ಕಾರಣ ಬೇರೆ ಏನೂ ಅಲ್ಲ, ಪ್ಯಾಲೆಸ್ತೈನ್ ನಲ್ಲಿರುವಂತವರು ಮುಸಲ್ಮಾನರು ಅಷ್ಟೇ. ಮುಸಲ್ಮಾನರನ್ನ ಮೆಚ್ಚಿಸ್ಲಿಕ್ಕಾಗಿ ಈ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಈಗ ಇದು ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಯಾಕಂತ ಹೇಳಿದ್ರೆ, ಪ್ಯಾಲೆಸ್ತೈನ್ ನಲ್ಲಿ ಏನಾಯ್ತು ಅಥವಾ ಇಸ್ರೇಲ್ ನಲ್ಲಿ ಏನಾಯ್ತು ಎಲ್ಲರಿಗೂ ಗೊತ್ತಿದೆ. ಗಾಜಾ ಪಟ್ಟಿಯಿಂದ ಈ ಹಮಾಸ್ ಉಗ್ರರು ಇಸ್ರೇಲ್ಗೆ ನುಗ್ಗಿ ಇಸ್ರೇಲ್ ನಲ್ಲಿರುವಂತಹ ಹಲವಾರು ಜನರನ್ನ ಕೊಂದ್ರು. ಅದಾದ್ಮೇಲೆ ಒಂದಿಷ್ಟು ಜನರನ್ನ ಒತ್ತೆಯಾಳಿಗೆ ಇಟ್ಟುಕೊಂಡ್ರು. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಬಹಳಷ್ಟು ಮಹಿಳೆಯರ ಮೇಲೆ ರಸ್ತೆಯಲ್ಲಿ ಅತ್ಯಾಚಾರ ಮಾಡಿದ್ರು. ಅವರ ಬಟ್ಟೆಯನ್ನ ಬಿಚ್ಚಿ ಪೆರೇಡ್ ಮಾಡಿದ್ರು. ನಂತರ ನಿಮ್ಗೆ ಕೆಲವೊಂದು ವಿಜುವಲ್ಸ್ ನೀವು ನೋಡಿರ್ತೀರಾ. ನಾಗರಿಕ ಸಮಾಜ ತಲೆ ತಗ್ಸ್ಬೇಕು ಆ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಕಾಣಲಿ ಸಿಕ್ಕಿತ್ತು. ನಂತರ ಇಸ್ರೇಲ್ ತನ್ನ ರಿವೆಂಜ್ ಅನ್ನ ಯಾವ ರೀತಿ ತಗೋಬೇಕು ಆ ರೀತಿ ತಗೊಂಡಿದೆ. ಗಾಜಾ ಪಟ್ಟಿಯನ್ನ ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿ ಹಾಕಿದೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 50,000 ಜನ ಸಾವನ್ನಪ್ಪಿದ್ದಾರೆ. ಇದ್ರ ಜೊತೆಲೆ ಹಮಾಸ್ನು ಕೂಡ ಅವ್ರು ನಿರ್ನಾಮ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮಾಡಿರೋ ತಪ್ಪು ಏನು, ಯಾರು ಮೊದಲು ತಪ್ಪು ಮಾಡಿದ್ರು ಅದನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅದಕ್ಕೆ ಬದಲಾಗಿ ಅಲ್ಲಿ ಸತ್ತವರು ಮುಸಲ್ಮಾನರ ಆದ್ರಿಂದ ಇವರು ಮುಸಲ್ಮಾನರಿಗೆ ಸಪೋರ್ಟ್ ಆಗಿ ಪ್ಯಾಲೆಸ್ತೈನ್ ಅಂದ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಓಕೆ, ಈ ಬ್ಯಾಗ್ ಅನ್ನ ಇವರು ಪ್ರದರ್ಶನ ಮಾಡಿ ನಾವು ಪ್ಯಾಲೆಸ್ತೈನ್ ಪರ ಅಂತಕೊಂಡು ಹೇಳಿದ್ರು, ಅಂದ್ರೆ ಮುಸಲ್ಮಾನರ ಪರ ಅಂತಕೊಂಡು ಹೇಳಿದ್ರು. ಇದ್ರ ಮುಖಾಂತರ ಮುಸಲ್ಮಾನರನ್ನು ಓಲೈಸ್ಲಿಕ್ಕಾಗಿ ಈ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕೊಂಡು ಎಲ್ರಿಗೂ ಗೊತ್ತಿರುವಂತಹದ್ದೇ. ಇದ್ರ ಜೊತೆಯಲ್ಲಿ ಈಗ ಬರ್ತಾ ಇರೋದೇನಂದ್ರೆ, ಓಕೆ ಅದೆಲ್ಲ ಆಯ್ತು, ಇನ್ನು ಕೆಲವೊಂದು ಚಿಹ್ನೆಗಳೆಲ್ಲ ಇತ್ತು. ಅದರಲ್ಲಿ ಒಂದು ವಾಟರ್ ಮೆಲನ್ ಅಂತ ಕಲ್ಲಂಗಡಿ ಹಣ್ಣನ್ನು ಅರ್ಧ ಕತ್ತರಿಸಿರುವಂತ ಕಾಣಿಸ್ತಾ ಇರ್ಬೋದು. ಅದು ಏನಕ್ಕೆ ಯಾವ್ದ್ರ ಸಂಕೇತವೂ ಗೊತ್ತಿಲ್ಲ. ನಂತರ ಒಂದು 2-3 ಪಾರಿವಾಳಗಳು, ಒಂದು ಪಾರಿವಾಳನ್ನು ಹಾರುವಂತ ಒಂದು ಚಿತ್ರ ಕೂಡ ಇತ್ತು. ಬಿಳಿ ಪಾರಿವಾಳ, ಬಹುಶಃ ಅದು ಶಾಂತಿಯ ಸಂದೇಶ ಇರಬಹುದು. ಇದಾದ್ಮೇಲೆ ಇನ್ನೊಂದು ಇದ್ದಿದ್ದಲ್ಲಿ ಹಳದಿ ಬಣ್ಣದಲ್ಲಿ ಒಂದು 0 ಇತ್ತು. ಆ 0ದ ಸಂಕೇತ ಏನಿರಬಹುದು ಅಂತಕೊಂಡು ಹಲವಾರು ಜನ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಈ 0 ಅನ್ನೋದು ಪ್ರಿಯಾಂಕಾ ವಾದ್ರಾ ಅವರ ಮೆದುಳು ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೆದುಳು ಒಳಗಡೆ ಏನು ಇಲ್ಲ ಅಂತಕೊಂಡು ಇವ್ರು 0 ಮುಖಾಂತರ ತೋರಿಸ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ದಾರೆ. ಬಿಡಿ, ಅದೇನೋ ಏನ್ ಬೇಕಾರಾಗ್ಲಿ. ಇನ್ನೊಂದು ಬಂದಿರುವಂತ ವಿಷಯ ಏನು ಅಂದ್ರೆ, ಆ ಮುಸಲ್ಮಾನರ ಬಗ್ಗೆ ಮಿಡಿತಾ ಇರುವಂತಹ ಇವರ ಹೃದಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ಅತ್ಯಾಚಾರ ಇರ್ಬೋದು, ಅದೇ ರೀತಿಯಲ್ಲಿ ಹಿಂದೂಗಳ ಕಗ್ಗೊಲೆ ನಡೀತಾ ಇದೆ. ಇದೆಲ್ಲೋದ್ರ ಬಗ್ಗೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಇಲ್ಲಿವರೆಗೂ ಕೂಡ ಯಾವ ಬ್ಯಾಗನ್ನು ಪ್ರದರ್ಶನ ಮಾಡಿಲ್ವಲ್ಲ ಅಂತ ಹೇಳ್ಕೊಂಡು ಕೂಡ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಇವರ ಸ್ಟ್ಯಾಂಡ್ ಏನಿದ್ರು, ನಾವು ಮುಸಲ್ಮಾನರ ಪರ ಅಷ್ಟೇ, ಹಿಂದೂಗಳ ಪರ ಅಲ್ಲ ಅಂತಕೊಂಡು ತೋರಿಸ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿರುವಂತಹ ಹಿಂದೂಗಳ ದುಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವರು ಓಪನ್ ಆಗಿ ನಾವು ಒಂದು ಸಮುದಾಯದ ಪರವಾಗಿದ್ದೇವೆ, ನಿಮ್ಮ ಪರವಾಗಿ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ನಮ್ಮ ಹಿಂದೂಗಳು ಇವರಿಗೆ ಪುನಃ ಮತ ಚಲಾವಣೆ ಮಾಡ್ತಾರೆ. ಆ ಮುಖಾಂತರ ತಮ್ಮ ಗೋರಿಯನ್ನ ತಾವೇ ತೋಡ್ಕೊಂತ ಇದ್ದಾರೆ.
ಇದು ಕಾಂಗ್ರೆಸ್ನವರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ಹಿಂದೂಗಳು ಹಾಗೂ ಏನೋ ಒಂದು ಆಮಿಷ ತೋರಿಸಿ ನಮ್ಗೆ ಓಟ್ ಹಾಕ್ತಾರೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಇವ್ರದ್ದು ಹಳೆ ಕಥೆಗಳನ್ನ ಹೇಳ್ಕೊಂಡ್ ಬರ್ತೇವೆ. ನಾವು ಸ್ವಾತಂತ್ರ್ಯ ತಂದ್ವಿ, ಅದು ಇದು ಅಂತ ಕೊಂಡೆಲ್ಲ ಹೇಳ್ತಾರೆ. ನಾವು ಬಲಿದಾನ ಮಾಡಿದ್ವಿ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ನಂತರ ಅದಕ್ಕಾಗಿ ಇವ್ರಿಗೆ ಮತ ಚಲಾಯಿಸ್ತಾರೆ. ನಂತರ ಏನಾಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವ್ರು ಯಾವಾಗಲೂ ಕೂಡ ಅಷ್ಟೇ ಹಿಂದೂಗಳ ಪರವಾಗಿ ಇರೋದೇ ಇಲ್ಲ. ಏನಿದ್ರು ಇವರು ಒಂದು ಕೋಮಿನ ಪರವಾಗಿ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ವಯನಾಡಿನಲ್ಲಿ ಗೆದ್ದಿರುವಂತಹ ಪ್ರಿಯಾಂಕಾ ವಾದ್ರಾ, ಅಲ್ಲಿರುವಂತಹ ಮೆಜಾರಿಟಿ ಜನ ಯಾರು ಅವರಿಗೆ ಸಪೋರ್ಟ್ ಆಗಿ ಇರಬೇಕಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತೇನೆ, ಇವ್ರು ಯಾವತ್ತು ಮುಸಲ್ಮಾನರು ಉದ್ಧಾರ ಆಗ್ಬೇಕಂತಕೊಂಡು ಒಂದೇ ಒಂದು ಕೆಲಸವನ್ನು ಇವ್ರು ಮಾಡಿದವರಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಇವ್ರಿಗೆ ಗೊತ್ತು ಅವ್ರು ಉದ್ಧಾರ ಆದ್ರೆ ಇವ್ರಿಗೆ ಮತ ಬರಲ್ಲ. ಅದಕ್ಕೆ ಬದಲಾಗಿ ಇವ್ರು ನೀವು ಹೀಗೆ ಇರಿ ಅಂತ ಹೇಳಿ ಅವ್ರನ್ನ ಇನ್ನೊಂದು ಕೋಮಿನ ವಿರುದ್ಧವಾಗಿ ಎತ್ತಿ ಕಟ್ಟಿ ಅವ್ರನ್ನ ಅಖಾಡಕ್ಕೆ ಇಳಿಸಿ ಇವ್ರು ಮಜಾ ತಗೊಳ್ಳೋದು. ಅದೇ ರೀತಿಯಲ್ಲಿ ಚುನಾವಣೆ ಬಂದಾಗ ಅವ್ರನ್ನ ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ಳೋದು. ನಿಮ್ಮ ಮೇಲೆ ಹಿಂದೂಗಳ ದಬ್ಬಾಳಿಕೆ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಹೇಳಿ ಅವ್ರನ್ನ ಆ ಒಂದು ಸಮುದಾಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಪ್ರಯತ್ನ ಪಡೋದು. ಈ ರೀತಿ ಮಾಡ್ತಾ ಹೋಗ್ತಾ ಇರ್ತಾರೆ. ಇದು ಮುಸಲ್ಮಾನ್ ಸಮಾಜಕ್ಕೆ ಯಾಕೆ ಅರ್ಥ ಆಗಲ್ಲೋ ಗೊತ್ತಾಗಲ್ಲ. ಅದೇನೇ ಇರಲಿ, ಈಗ ಇರುವಂತಹ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಇವರ ಹೃದಯ ಕೇವಲ ಪ್ಯಾಲೆಸ್ತೈನ್ ನಲ್ಲಿ ಇರುವಂತಹ ಮುಸಲ್ಮಾನರ ಬಗ್ಗೆ ಮಾತ್ರ ಯಾಕೆ ಮಿಡಿತದೆ? ಬೇರೆ ದೇಶಗಳಲ್ಲೂ ಮುಸಲ್ಮಾನರು ಸಾಯ್ತಾ ಇದಾರಲ್ಲ, ಅವ್ರ ಬಗ್ಗೆ ಯಾಕೆ ಇವ್ರು ಮಾತಾಡಲ್ಲ? ಪಾಕಿಸ್ತಾನದಲ್ಲಿ ಕೂಡ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಗಲಭೆ ನಡೀತಾ ಇರ್ತದೆ. ಅಲ್ಲಿ ಶಿಯಾಗಳನ್ನ ಸುನ್ನಿಗಳು ಕೊಲ್ತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಏನು ಅನ್ಸಲ್ಲ. ಅದೇ ರೀತಿಯಲ್ಲಿ ಸಿರಿಯಾದಲ್ಲಿ ಏನಾಗ್ತಾ ಇದೆ, ಮುಸಲ್ಮಾನರನ್ನು ಕೊಲ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿದೆ, ಮುಸಲ್ಮಾನ್ ದೇಶಗಳಿದೆ. ಅಲ್ಲೆಲ್ಲ ಕೂಡ ಹೆಚ್ಚಿನ ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯಾದ ಆಂತರಿಕ ಬಿಕ್ಕಟ್ಟಿದೆ. ಪ್ರತಿದಿನ ಹಲವಾರು ಗಲಭೆಗಳು ನಡೀತಾ ಇದೆ, ಹಲವಾರು ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಇವ್ರು ಯಾರು ಕೂಡ ಮಾತಾಡಲ್ಲ. ಯಾಕಂತೇಳಿ ಹೇಳಿದ್ರೆ ಅದು ಬೇರೆ ವಿಷಯ. ಯಾಕಂದ್ರೆ ಪ್ಯಾಲೆಸ್ತೈನ್ ವಿಷಯ ಮಾತಾಡಿದ್ರೆ ಮಾತ್ರ ನಮ್ಗೆ ಮತ ಸಿಗುತ್ತೆ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಪ್ಯಾಲೆಸ್ತೈನ್ ನಲ್ಲಿರುವಂತಹ ಮುಸಲ್ಮಾನರ ಬಗ್ಗೆ ಮಾತ್ರ ಇವ್ರು ಧ್ವನಿ ಎತ್ತಾರೆ ವಿನ ಬೇರೆ ಯಾರ ಬಗ್ಗೆನೂ ಧ್ವನಿ ಎತ್ತಲ್ಲ. ಇನ್ನೊಂದು ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವ್ರು ಒಂದ್ ರೀತಿ ಓವೈಸಿ ಜೊತೆ ಕಾಂಪಿಟಿಷನ್ ಬಿದ್ದಾಗಿದೆ. ನಿಮ್ಗೆ ಗೊತ್ತಿರಬೇಕು, ಓವೈಸಿ ಲೋಕಸಭೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಕೊನೆಯದಾಗಿ ಜೈ ಪ್ಯಾಲೆಸ್ತೈನ್ ಅಂತ ತಗೊಂಡು ಹೇಳಿದ್ರು, ಘೋಷಣೆಯನ್ನು ಕೂಗಿದ್ರು. ಈ ಮುಖಾಂತರ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಬಹಳಷ್ಟು ಜನ ನಮ್ಮ ದೇಶದ ಮುಸಲ್ಮಾನ್ ಬಂದವರು ಅವರೆಲ್ಲರೂ ಬಂದು MG ರೋಡ್ ನಲ್ಲಿ ನಿಂತ್ಕೊಂಡು ಬಹುದೊಡ್ಡದಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಪ್ಯಾಲೆಸ್ತೈನ್ ಪರವಾಗಿ. ಆದ್ರೆ ಇವರೆಲ್ಲರೂ ಕೂಡ ಒಂದು ಮರೆಯೋದೇನು ಅಂತ ಹೇಳಿದ್ರೆ, ಈ ಪ್ಯಾಲೆಸ್ತೈನ್ ನ ಗಾಜಾ ಪಟ್ಟಿಯ ಮೇಲೆ ಯಾಕೆ ಇಸ್ರೇಲ್ ದಾಳಿ ಮಾಡ್ತು ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವರು ಗೋತ್ರ ಗಲಭೆ ಬಗ್ಗೆ ಅವಾಗ ಮೋದಿ ಮೇಲೆ ಅಪವಾದ ಹೊರಿಸ್ತಾ ಇರ್ತಾರೆ. ಆದ್ರೆ ಇವ್ರು ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಾ? ಈ ರೈಲಿಗೆ ಬೆಂಕಿ ಹಚ್ಚಿದ್ರಲ್ಲ ಅದನ್ನ ಬಿಟ್ಟು ಬಿಡ್ತಾರೆ. ನಂತರ ನಡೆದಿರೋ ಗಲಭೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಈ ಬೆಂಕಿ ಹಚ್ಚಿದ ಯಾರು ಅದ್ರ ಬಗ್ಗೆ ಅವರು ಎಲ್ಲಿಯೂ ಮಾತಾಡಲ್ಲ. ಈ ಹಿಂದೆ ಒಂದು ಸಿನಿಮಾವನ್ನು ಕೂಡ ನಾನು ನೋಡಿದ್ದೆ, ಈ ಗೋತ್ರ ಗಲಭೆ ಸಂಬಂಧಪಟ್ಟಿದ್ದು, ನಾಸಿರುದ್ದೀನ್ ಶಾ ಇದ್ರು ಅನ್ಸುತ್ತೆ. ಆ ಸಿನಿಮಾದಲ್ಲಿ ಕೂಡ ನಾನು ನೋಡಿದ್ದೆ. ಇವ್ರು ಎಲ್ಲಿಂದ ತೋರಿಸ್ತಾರೆ ಅಂತ ಹೇಳಿದ್ರೆ ಈ ಗಲಭೆಗಳನ್ನು ತೋರಿಸ್ಕೊಂಡು ಹೋಗ್ತಾರೆ ಹೊರತು ಈ ರೈಲಿಗೆ ಬೆಂಕಿ ಹಚ್ಚೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾತಾಡಲ್ಲ. ಅದೇ ರೀತಿಯಲ್ಲಿ ವಾದ್ರಾ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಕಾಂಗ್ರೆಸ್ನವ್ರು ಇರ್ಬೋದು, ಇವ್ರು ಯಾವಾಗ್ಲೂ ಅಷ್ಟೇ ಎಲ್ಲಿಂದ ಯಾರಿಂದ ಗಲಭೆ ಪ್ರಾರಂಭ ಆಯ್ತು ಅದ್ರ ಬಗ್ಗೆ ಮಾತಾಡಲ್ಲ. ಅದಕ್ಕೆ ರಿಯಾಕ್ಷನ್ ಆಗಿರ್ತದಲ್ಲ, ಅಂದ್ರೆ ಇವರು ಒಂದು ಆಕ್ಷನ್ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಆಗಿರುತ್ತಲ್ಲ, ಈ ರಿಯಾಕ್ಷನ್ ತಪ್ಪು ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ನವ್ರು ಹೇಳುವ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಹಮಾಸ್ ಉಗ್ರರು ಇಸ್ರೇಲ್ ಒಳಗಡೆ ನುಗ್ಗಿ ಅವರ ಮೇಲೆ ಅತ್ಯಾಚಾರವನ್ನೆಲ್ಲ ಮಾಡಿದ್ರು, ಆದ್ರೆ ಇಸ್ರೇಲ್ನವ್ರು ಮಾಡಿದ್ದು ತಪ್ಪು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಕಾಂಗ್ರೆಸ್ನವ್ರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಕೋಮಿನವರು ಇನ್ನೊಂದು ಕೋಮಿನ ಮೇಲೆ ಏನೋ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರು ಅಥವಾ ಯಾರನ್ನೋ ಕೊಂದ್ರೆ, ಈ ಇನ್ನೊಂದು ಕೋಮಿ ಯಾವುದು ಸಂತ್ರಸ್ತರಾಗಿರ್ತಾರೆ ಆ ಕೋಮಿನವರು ಇವ್ರ ಮೇಲೆ ಯಾವ್ದು ರೀತಿ ಆಕ್ಷನ್ ತಗೋಬಾರದು ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ಇದ್ ಬಿಡ್ಬೇಕು, ಅವ್ರು ಏನ್ ಮಾಡಿದ್ರು ಸಹಿಸ್ಕೊಂಡು ಹೋಗ್ತಾರೆ. ನಂತರ ಬೇಕಾದ್ರೆ ರಸ್ತೆಗಳದೊಂದು ಘೋಷಣೆಗಳನ್ನು ಕೂತ್ಕೊಂಡು 4 ದಿನ ಪ್ರತಿಭಟನೆ ಮಾಡಿ ನಂತರ ಸುಮ್ಮನಾಗಿ ಅಂತೇಳಿ ಹೇಳ್ತಾರೆ ಹೊರತು ಅವ್ರ ಮೇಲೆ ಏನು ಆಕ್ಷನ್ ತಗೋಬಾರದು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅಷ್ಟೇ, ಇಸ್ರೇಲ್ ಮೇಲೆ ಮೊದಲು ದಂಡೆತ್ತಿ ಹೋದವ್ರು ಯಾರು, ಅದರಿಂದ ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಇವರು ಎಲ್ಲಿಯೂ ಮಾತಾಡಲ್ಲ. ಅದಕ್ಕೆ ಬದಲಾಗಿ ಇಸ್ರೇಲ್ನವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ. ಹಾಗಾಗಿ ಇವರು ಪ್ಯಾಲೆಸ್ತೈನ್ ಜೊತೆ ನಾವಿದ್ದೇವೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಗಾಜಾ ಪಟ್ಟಿಯಲ್ಲಿರುವಂತಹ ಸಮಸ್ತ ಮುಸಲ್ಮಾನರ ಪರವಾಗಿ ನಾವು ನಿಂತಿದ್ದೇವೆ ಅಂತ ತೋರಿಸ್ಲಿಕ್ಕಾಗಿ ಈ ಪ್ಯಾಲೆಸ್ತೈನ್ ಒಂದು ಬ್ಯಾಗ್ ಅನ್ನ ಪ್ರದರ್ಶನ ಮಾಡ್ತಾರೆ. ಇದೆಲ್ಲದ್ರ ಜೊತೆಯಲ್ಲಿ ನಾವೆಲ್ಲರೂ ಒಂದು ಕಾದ್ ನೋಡ್ಬೇಕಾಗಿರುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಪ್ಯಾಲೆಸ್ತೈನ್ ಪರವಾಗಿ ಇವರು ಈ ಬ್ಯಾಗ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ಬಾಂಗ್ಲಾದೇಶಿ ಹಿಂದೂಗಳ ಪರವಾಗಿ ನಾವು ನಿಮ್ ಜೊತೆಗಿದ್ದೇವೆ, ಅಲ್ಲಿ ಹಿಂದೂಗಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡಿಬಾರದು ಅಂತ ಈ ಬ್ಯಾಗ್ ಅನ್ನು ಯಾವಾಗ ಪ್ರದರ್ಶನ ಮಾಡ್ತಾರೆ ಇದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಬಹುಶಃ ನಾವು ಜೀವಮಾನ ಇಡೀ ಕಾದ್ರೂ ಈ ಒಂದು ಚಾನ್ಸ್ ಸಿಗೋಲ್ಲ ಅನ್ಸ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಇನ್ನೇನೆಲ್ಲ ನಾಟಕಗಳನ್ನು ಮಾಡ್ತಾರೆ, ಎಲ್ಲ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.